ಮೇ 1ನೇ ತಾರೀಕಿಂದ ಈ ಇಂಪಾರ್ಟೆಂಟ್ ರೂಲ್ಸ್ ಗಳು ಚೇಂಜ್ ಆಗಿದಾವೆ. ನಿಮ್ಗೇನಾದ್ರೂ ಗೊತ್ತಿಲ್ಲ ಅಂದ್ರೆ ನೀವು ಖಂಡಿತವಾಗ್ಲೂ ದುಡ್ಡನ್ನ ಕಳ್ಕೋಬಹುದು. ಮೊದಲನೇ ಅಪ್ಡೇಟ್ ಏನು ಅಂದ್ರೆ ಆನ್ಲೈನ್ ಸ್ಕ್ಯಾಮ್ ಮತ್ತೆ ಸೈಬರ್ ಫ್ರಾಡ್ ಅನ್ನ ತಡೆಗಟ್ಟೋದಕ್ಕೆ RBI ಹೊಸ ಅಪ್ಡೇಟ್ ಅನ್ನ ತಂದಿದೆ. ಸಡನ್ ಆಗಿ ನೀವೇನಾದ್ರೂ ಯಾವ್ದಾದ್ರು ಲಿಂಕ್ ಮೇಲೆ ಕ್ಲಿಕ್ ಮಾಡಿ 10,000 ರೂಪಾಯಿ ದುಡ್ಡಿಗಿಂತ ಹೆಚ್ಚಾಗಿ ನೀವೇನಾದ್ರೂ ಕಳ್ಕೊಂಡ್ರೆ ನಿಮ್ಗೆ 1 ಗಂಟೆ ಕಾಲಾವಕಾಶ ಇರುತ್ತೆ. ಅಷ್ಟರಲ್ಲಿ ನೀವೇನಾದ್ರೂ ಬ್ಯಾಂಕ್ಗೆ ಇಲ್ಲ ಅಂದ್ರೆ ಸೈಬರ್ ಫ್ರಾಡ್ ಹೆಲ್ಪ್ ಲೈನ್ ನಂಬರ್ಗೆ 1930ಗೆ ಕಾಲ್ ಮಾಡಿ ತಿಳಿಸಿದ್ರೆ ನಿಮ್ಮ ದುಡ್ಡು ಸೇಫ್ ಆಗೋದು ಖಂಡಿತ. ಎರಡನೇ ಅಪ್ಡೇಟ್ ಏನು ಅಂದ್ರೆ ATM ಕಾರ್ಡ್ ಇಲ್ದೇನೆ ನೀವೇನಾದ್ರೂ ಮೊಬೈಲ್ ಆಪ್ ನ ಯೂಸ್ ಮಾಡ್ಕೊಂಡು ಕ್ಯಾಶ್ ನ ವಿಡ್ರಾ ಮಾಡ್ತಾ ಇದ್ರೆ ನಿಮ್ಗೆ 1 ತಿಂಗಳಿಗೆ 5 ಸಲ ಅಷ್ಟೇ ಲಿಮಿಟ್ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀವೇನಾದ್ರೂ ಕ್ಯಾಶ್ ನ ವಿಡ್ರಾ ಮಾಡಿದ್ರೆ ನಿಮ್ಗೆ ಪೆನಲ್ಟಿ ಬೀಳೋದು ಖಂಡಿತ. ಅದ್ರ ಜೊತೆಗೆ ನೀವೇನಾದ್ರೂ 90 ದಿನಕ್ಕಿಂತ ಹೆಚ್ಚಿಗೆ UPI ಆಪ್ ನ ಬಳಸ್ತಾ ಇದ್ರೆ ಮತ್ತೆ 1 ರೂಪಾಯಿಯನ್ನು ಸಹ ನೀವು ಬೇರೆಯವ್ರಿಗೆ ಟ್ರಾನ್ಸಾಕ್ಷನ್ ಮಾಡದೇ ಇದ್ರೆ ನಿಮ್ಮ ಫೋನ್ ಪೇ, ಪೇಟಿಎಂ, ಗೂಗಲ್ ಪೇ ಇದ್ಯಾವುದು ಸಹ ವರ್ಕ್ ಆಗೋದಿಲ್ಲ. ಮೂರನೇ ಅಪ್ಡೇಟ್ ಏನು ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ಸ್ ಅಂದ್ರೆ ಹೋಟೆಲ್ಸ್, ರೆಸ್ಟೋರೆಂಟ್ಸ್, ಹಾಸ್ಪಿಟಲ್ಸ್, ಕ್ಯಾಂಟೀನ್ಸ್, ಇಂಡಸ್ಟ್ರಿಗಳು ಇವರು ಯೂಸ್ ಮಾಡುವ ಸಿಲಿಂಡರ್ ಗಳ ಬೆಲೆ 993 ರೂಪಾಯಿ ಹೆಚ್ಚಾಗಿದೆ. ಮುಂಚೆ ಇದ್ದಿದ್ದು 2,161 ರೂಪಾಯಿ, ಈಗ 3,152 ರೂಪಾಯಿ ಆಗಿದೆ. ಮನೆ ಬಳಕೆಗೆ ಯೂಸ್ ಮಾಡ್ತಿದ್ದಂತಹ ಸಿಲಿಂಡರ್ ಬೆಲೆ ಏನು ವ್ಯತ್ಯಾಸ ಆಗಿಲ್ಲ. ಮುಂಚೆನೂ 915 ರೂಪಾಯಿ ಇತ್ತು, ಇವಾಗ್ಲೂ ಸಹ 915 ರೂಪಾಯಿನೇ ಇದೆ. ಹೊಸದಾಗಿ ಬಂದಿರೋ ರೂಲ್ಸ್ ಪ್ರಕಾರ ನೀವು 25 ದಿನ ಗ್ಯಾಪ್ ಆದ್ಮೇಲೆ ಇನ್ನೊಂದು ಸಿಲಿಂಡರ್ ನ ಬುಕ್ ಮಾಡ್ಕೋಬಹುದು. ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥವ್ರು 45 ದಿನ ಗ್ಯಾಪ್ ಆದ್ಮೇಲೆ ಇನ್ನೊಂದು ಸಿಲಿಂಡರ್ ನ ಬುಕ್ ಮಾಡ್ಕೋಬಹುದು. ಈ ತರಹದ ಹೊಸ ರೂಲ್ಸ್ ಗಳು ಮತ್ತೆ ಚೇಂಜಸ್ ಗಳು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅನಾವಶ್ಯಕವಾಗಿ ದುಡ್ಡನ್ನ ಕಳ್ಕೊತೀರಾ. ಇದನ್ನ ನಿಮ್ಮ ಫ್ರೆಂಡ್ಸ್ ಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ತರಹದ ಹೊಸ ಅಪ್ಡೇಟ್ ಅನ್ನ ನೀವು ತಿಳ್ಕೋಬೇಕು ಅಂದ್ರೆ ನನ್ನ ಅಕೌಂಟ್ ಅನ್ನ ಫಾಲೋ ಮಾಡಿ.